ಸರ್, ಈಗ ಮರ್ಕಲ್ ಪಂಚಾಯತ್ ರಿಲೇಟೆಡ್ ಇರ್ಬೋದು, ಪಂಚಾಯತ್ PDO ಅಂದರೆ ನೀವು ರಿಲೇಟೆಡ್ ಬಹಳಷ್ಟು ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ನಿನ್ನೆ ಅಷ್ಟೇ ಆಫಿಷಿಯಲಿ ಪತ್ರಿಕಾಭವನದಲ್ಲಿ ದಾಖಲೆ ಸಮೇತ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ ಮಾಡಿದ್ದಾರೆ. ಏನು ಹೇಳ್ತಾರೆ? ನಮಸ್ಕಾರ, ನನ್ನ ಹೆಸರು ಉಮೇಶ್ ಜಾಬಾ ಅಂತಂದು. ನಮ್ಮ ಮರ್ಕಲ್ ಪಂಚಾಯತಿಯ PDO ಆಗಿ ಒಂದು ಸುಮಾರು ಮೂರುವರೆ ವರ್ಷ ನಿನ್ನ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಿನ್ನೆ ಏನು ಪತ್ರಿಕಾಗೋಷ್ಠಿ ಮಾಡಿದರು ಮತ್ತು ದಿನಪತ್ರಿಕೆಗಳಲ್ಲಿ ಏನು ನ್ಯೂಸ್ ಬಂದಿತ್ತು, ನನ್ನ ಗಮನಕ್ಕೆ ಬಂದ ಹಾಗೆ ಏನು ಮಾಡಿದ್ದಾರೆ ಅದು ಯಾವುದಕ್ಕೂ ಆಧಾರ ಕೊಟ್ಟಿಲ್ಲ. ನಿರಾಧಾರವಾದ ಒಂದೊಂದು ಆರೋಪ ಮಾಡಿದ್ದಾರೆ. ಈ ಒಂದು ನಿರಾಧಾರವಾದ ಆರೋಪದ ಮೇಲೆ ಸುಮಾರು ದೂರುಗಳು ಇಬ್ಬರು ಮೂಗರದು ಸೇರಿ ಬೇರೆ ಬೇರೆ ಹೆಸರಿನಿಂದ ಜಿಲ್ಲಾ ಪಂಚಾಯತಿಯಲ್ಲಿ ದಾಖಲಾಗಿದ್ವಿ. ಆ ದಾಖಲಾಗಿದ್ದ ಮೇಲೆ ಈಗಾಗಲೇ ಎಲ್ಲ ಪರಿಶೀಲನೆ ಆಗಿದೆ. ನಮ್ಮ ಮಾನ್ಯ ಉಪಕಾರ್ಯದರ್ಶಿಗಳು ಮತ್ತು ಅವ್ರ ತಂಡ ಪಂಚಾಯತಿಗೆಲ್ಲ ಬಂದು ಪರಿಶೀಲನೆ ಮಾಡಿದ್ದಾರೆ. ಏನೇನು ದೂರು ಇದ್ದವು ಅಂತಂದು ಆ ದೂರು ಬಗ್ಗೆ ಈಗಾಗಲೇ ನಾವೆಲ್ಲ ಸ್ಪಷ್ಟೀಕರಣ ನೀಡಿದ್ದೀವಿ. ಆ ನೀಡಿರುವ ದೂರಿನಲ್ಲಿ ಯಾವುದೂ ಒಂದು ಸತ್ಯಕ್ಕೆ ಹತ್ತಿರವಾಗಿದ್ದೇವೆ ಅಂತಂದು ಹೇಳೋಕ್ಕಾಗಲಿಲ್ಲ. ಎಲ್ಲ ನಿರಾಧಾರವಾದ ಒಂದು ದೂರುಗಳು. ಒಂದು ಅವ್ರಿಗೆ ಅಂದಾಜ ಬಂದಪ್ಲೆ ಏನೋ ಕಪೋಕಲ್ಪಿತವಾಗಿ ಅವ್ರಿಗೆ ಏನು ಮಾಡಬೇಕು ಆ ರೀತಿ ಒಂದೊಂದು ಹೇಳ್ಕೊತ ಹೋಗಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅಂತ ಅನ್ನೋದ್ರದಕ್ಕೆ ಸ್ವಲ್ಪ ನಾವು ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ, ನಮ್ಮ ಮರ್ಕಲ್ ಪಂಚಾಯತಿಯ ನಾನು ಬರೋದಕ್ಕಿಂತ ಮುಂಚೆ ಯಾವ ರೀತಿ ಒಂದು ಪರಿಸ್ಥಿತಿ ಇತ್ತು ಅನ್ನೋದ್ರ ಬಗ್ಗೆ ಒಂದು ಬೆಳಕು ಚೆಲ್ಲಿದ್ರೆ ಗೊತ್ತಾಗ್ತದೆ ಅಂತಂದು ನನ್ನ ವೈಯಕ್ತಿಕ ಅನಿಸಿಕೆ. ಅದಕ್ಕೆ ಅವ್ರು ದೂರು ಕೊಟ್ಟಿದ್ದಕ್ಕೆ ಮೂಲ ಉದ್ದೇಶ ಏನಂತಂದರೆ, ಬೆನ್ಕಳ್ಳಿ ಗ್ರಾಮದ ಒಂದು ದಿಗಂಬರ್ ಚವ್ಹಾಣ್ ಅಂತಂದು ಸದಸ್ಯರಿದ್ದರು. ಅವ್ರದ್ದು ಇಬ್ಬರು ಸಹೋದರರಿದ್ದಾರೆ, ಬಾಲಾಜಿ ಚವ್ಹಾಣ್ ಮತ್ತು ಗೋರಖನಾಥ್ ಚವ್ಹಾಣ್ ಅಂತಂದು. ಇವರು ಸಂಪೂರ್ಣವಾಗಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರು. ನಮ್ಮ RDPR ಆ್ಯಕ್ಟ್ ಏನು ಹೇಳ್ತದೆ ಅಂತಂದರೆ, ನಿಯಮ 43, ಯಾವುದೇ ಚುನಾಯಿತ ಪ್ರತಿನಿಧಿಗಳು ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾಗಿರಬಾರ್ದು ಅಂತ. ಅವರು ನೇರವಾಗಿ ಆಗಿರಲಿ ಮತ್ತು ಕುಟುಂಬದ ಸದಸ್ಯರ ಜೊತೆ ಯಾವುದೇ ರೀತಿಯಿಂದ ಹಣಕಾಸಿನ ಹಿತಾಸಕ್ತಿಯಲ್ಲಿ ಭಾಗಿಯಾದರೆ ಅವರು ಸದಸ್ಯತ್ವವಾಗಿ ಮುಂದುವರಲಿಕ್ಕೆ ಅರ್ಹರಿಲ್ಲ ಅಂತಂದು ಸ್ಪಷ್ಟವಾಗಿ ನಮೂದಿಸಲಾಗಿದೆ. ನಾನು ಇಲ್ಲಿ ಹುದ್ದೆಗೆ ಪ್ರಭಾರ ವಹಿಸಿಕೊಂಡ ನಂತರ ಈ ರೀತಿ ಅವರು ಈ ಹಿಂದಿಂದ ಎಲ್ಲ ನಾನು ನೋಡಿದಾಗ ಅವರಿಗೆ 15 ಹಣಕಾಸು ಮತ್ತು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಭಾಳಷ್ಟು ಒಂದು ಹಣಕಾಸಿನ ಹಿತಾಸಕ್ತಿ ಹೊಂದಿ ತಮ್ಮ ಸ್ವಂತ ಖಾತೆಗಳಿಗೆ, ಅಣ್ಣ ತಮ್ಮದರ ಖಾತೆಗಳಿಗೆ ದುಡ್ಡು ಹೋಗಿದ್ದು ಕಂಡು ಬಂದಿತ್ತು. ಇದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತಂದು ಗೊತ್ತಾದಾಗ ನಾನಿದು ಒಂದು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ. ಇವರು ಮುಂದೆ ಇದೇ ರೀತಿ ಹಣಕಾಸಿನ ಹಿತಾಸಕ್ತಿ ಹೊಂದಿದರೆ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ನೀಡಲಿಕ್ಕಾಗಲ್ಲ. ಅಭಿವೃದ್ಧಿ ಕಾಮಗಾರಿಗಳೇ ಆಗಲಿ ಯಾವುದೇ ಆಗಲಿ ನಿಷ್ಪಕ್ಷಪಾತವಾಗಿ ನೀಡಲಿಕ್ಕಾಗಲ್ಲ ಅಂತಂದು ತಿಳಿದು ಅವ್ರದ್ದು ಸಮುಚಿತ ಮಾರ್ಗದ ಮೂಲಕ EO ಮುಖಾಂತರ ಸದಸ್ಯತ್ವ ರದ್ದತಿಗೆ ನಾನು ಪ್ರಸ್ತಾವನೆ ಸಲ್ಲಿಸಿದ್ದೆ. ಈ ಒಂದು ಸದಸ್ಯತ್ವ ರದ್ದತಿಗೆ ಸಲ್ಲಿಸಿದರೆ ಅವರು ವೈಯಕ್ತಿಕ ದೇಶವನ್ನು ಹಿಡ್ಕೊಂಡು ಈ ಒಂದು ನನ್ನ ಮೇಲೆ ಸುಮಾರು ಮೂರು ವರ್ಷದಿಂದ ಹಲವಾರು ಬಾರಿ ಆಪಾದನೆಗಳು ಮಾಡ್ತಾನೆ ಬಂದಿದ್ದಾರೆ. ಅದು ಆಪಾದನೆ ಬಂದು ಕೊನೆ ಮಟ್ಟಕ್ಕೆ ಅದು ಪರಿಶೀಲನೆಯಲ್ಲಿ ಕೊನೆಗೊಂಡಿತು. ಆದರೂ ಕೂಡ ಇವರು ಏನಂತಂದರೆ ಏನಾದರೂ ಮಾಡಿ ಆರೋಪ ಹೊರಿಸಬೇಕು, ಸಾರ್ವಜನಿಕ ವಲಯದಲ್ಲಿ ಇವ್ರದ್ದು ಏನು ವರ್ಚಸ್ಸಿರ್ತದೆ ಮತ್ತು ವ್ಯಕ್ತಿತ್ವಕ್ಕೆ ತೇಜೋದಯ ಮಾಡಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ರೀತಿ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ನಮ್ಮ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಹೆಸರು ತಗೊಂಡಿದ್ದಾರೆ. ಈ ರೀತಿ ಅವರು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಮೇಲಧಿಕಾರಿಗಳು, ಒಂದು IS ಅಧಿಕಾರಿಗಳು ತಪ್ಪು ಯಾರು ಕಂಡು ಬಂದರೂ ಅವರು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದು ಅವರಿಗೊಂದು ಆಡಳಿತಾತ್ಮಕ ಒಂದು ಅಧಿಕಾರ ಇರ್ತದೆ. ಆದರೂ ಕೂಡ ಇವರು ಉದ್ದೇಶಪೂರ್ವಕವಾಗಿ ಅದನ್ನು ಸುಳ್ಳನ್ನೇ ಹೇಳಿಂದೆ 10 ಬಾರಿ ಹೇಳಿ ಈ ರೀತಿ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಕಾರಣ ಮುಖ್ಯ ಏನಂದರೆ, ಏನಾದರೂ ಮಾಡಬೇಕು, PDOಗೆ ತೊಂದರೆ ಮಾಡಬೇಕು. ಯಾಕಂದರೆ ಇವ್ರದೀಗ ಡಿಸ್ಕ್ವಾಲಿಫಿಕೇಷನ್ದು ಕಡತ ಅಂತಿಮ ಹಂತವಾಗಿ ಮಾನ್ಯ ಸಚಿವರ ಕೊಠಡಿಯಲ್ಲಿದೆ. ಇನ್ನು ಭಾಳಷ್ಟು ದಿನ ಅವ್ರದ್ದು ಏನು ಕೆಲಸದ ಒತ್ತಡದಲ್ಲಿದೆ ಏನಿದೆ ಗೊತ್ತಿಲ್ಲ, ಬಟ್ ಬಹುಶಃ ಬರುವ ನಿರೀಕ್ಷೆಯಲ್ಲಿದೆ. ಬರೋದಕ್ಕಿಂತ ಮುಂಚೆ ನನ್ನ ಮೇಲೆ ಏನಾದರೂ ಒಂದು ಆರೋಪ ಹೊರಿಸಿ
ಇಲ್ಲಿಂದ ಮರ್ಕಲ್ ಪಂಚಾಯತಿನಿಂದ ಇವರನ್ನು ಒಂದು ತೊಂದರೆಗೀಡು ಮಾಡಬೇಕು, ಅಮಾನತುಪಡಿಸಬೇಕು, ಇಲ್ಲಾಂದರೆ ವರ್ಗಾವಣೆಗೊಳಿಸಬೇಕು ಅಂತಂತ ಹೇಳಿ ಅವರೊಂದು ವ್ಯವಸ್ಥಿತವಾಗಿ ಸಂಚು ಹೂಡಿದ್ದಾರೆ. ಹಾಗಾಗಿ ಅವರು ಪ್ರೆಸ್ ಮೀಟ್ ಕರೆದೆ. ಆ ಪ್ರೆಸ್ ಮೀಟ್ ಕರೆದಲ್ಲಿ ಸುಮಾರು ನಾನು ಕಂಡಾಗೆ ಒಂದೆರಡು ಮಾಧ್ಯಮದವರು ಸುಧಾಕರ್ ಮಾಜಿ ಸದಸ್ಯರು ಅಂತಂತ ಕೂಡ ಅದರ ಮೆನ್ಷನ್ ಆಗಿತ್ತು. ಸುಧಾಕರ್ ಎಂಬವರು ಯಾರೂ ನಮ್ಮ ಮರ್ಕಲ್ ಪಂಚಾಯತಿಯ ಸದಸ್ಯರಾಗಿರಲಿಲ್ಲ. ಅವರು ಇಲ್ಲ, ಮೇರಿನಕಳಿ ಗ್ರಾಮದ ಒಂದು ಗ್ರಾಮಸ್ಥರಿದ್ದಾರೆ, ಅವ್ರದ್ದು ಸಹಚರರಿದ್ದಾರೆ, ಬಾಲಾಜಿ ಚೌಹಾಣ್ ಮತ್ತು ದಿಗಂಬರ್ ಚೌಹಾಣ್ ಅವರು ಹೇಳಿದ ಇರ್ತಾರಲ್ಲ, ಒಂದು ಊರಂದಲ್ಲಿ ಕೆಲವರು ಇರ್ತಾರೆ, ಅವ್ರದ್ದು ಉದ್ದೇಶಪೂರ್ವಕವಾಗಿ ಅವ್ರಿಗೆ ತಗೊಂಡು ಈ ರೀತಿ ಮಾತಾಡಿದ್ದಾರೆ. ಇದ್ರ ಹಿನ್ನೆಲೆ ನೋಡಬೇಕಾದ್ರೆ ನಾವು ಬಂದಿನದು ಪ್ರತಿ ಸಾರಿ ಸಾಮಾನ್ಯ ಸಭೆಗಳು ಮಾಡ್ತಾಯಿದ್ದೀವಿ. ಅವ್ರು ಬಿಟ್ಟು ಬೇರೆ ಬೇರೆ ಸದಸ್ಯರು ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಅಂದರೆ ನಾನು ಪಿ ಡಿ ಒಬ್ಬರಿಗೆ ಅಧಿಕಾರ ಇರಲ್ಲ ಫೈನಾನ್ಸಿಯಲಿ. ಅದರಲ್ಲಿ ಅಧ್ಯಕ್ಷರು ಜೊತೆಗೂಡಿ ನಾವು ಏನಾದರೂ ವ್ಯವಹಾರ ಮಾಡಬೇಕಾಗ್ತದೆ. ಅಧ್ಯಕ್ಷರು ಸಾಮಾನ್ಯ ಸಭೆಗೆ ಇಡೀ ಗ್ರಾಮ ಪಂಚಾಯತಿಗೆ ಹೊಣೆಗಾರರಾಗಿರ್ತಾರೆ. ಹಾಗಾಗಿ ಯಾವುದೇ ಒಂದು ಅವ್ಯವಹಾರ ಆದರೂ ಕೂಡ ನಾವು ಇಲ್ಲೆಲ್ಲ ಸಾಮೂಹಿಕವಾಗಿ ಹೊಣೆಗಾರಿಕೆ ಇರ್ತದೆ. ಅದರಲ್ಲಿ ಪಿ ಡಿ ಒ ಅಂತಂತ ಇರಲ್ಲ. ಬಟ್ ಇವ್ರೇನು ಮಾಡಿದ್ದಾರೆ ಅಂದರೆ ವೈಯಕ್ತಿಕವಾಗಿ ಉಮೇಶ್ ಜಾಬಾ ಅವರು ಈ ರೀತಿ ಆರೋಪ ಮಾಡಿದ್ದಾರೆ, ಈ ರೀತಿ ಅವ್ಯವಹಾರ ಮಾಡಿದ್ದಾರೆ, 4 ರಿಂದ 5 ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂತು. ಆ ರೀತಿ ಏನಾದರೂ ಮಾಡಿದ್ದಿತ್ತಂದರೆ ನಾವು ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಆಗ್ತದೆ. ನಾವು ಏನು ಕಾಮಗಾರಿಗಳು ಮಾಡ್ತೀವಿ ಪ್ರತಿಯೊಂದಕ್ಕೆ ಅದಕ್ಕೆ ದಾಖಲೆಗಳು ಇರ್ತವೆ. ಆ ದಾಖಲೆಗಳೆಲ್ಲ ಇದ್ದಾವೆ ನಮ್ಮ ಹತ್ರ, ಕ್ಯಾಶ್ ಬುಕ್ ಇದೆ. ಮತ್ತು ನಾವು ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕೂಡ ಅವೆಲ್ಲ ನಾವು ಏನೇನು ಖರ್ಚು ಮಾಡಿದ್ದೇವೆ ಏನೇನಿಲ್ಲ ಅಂಬೋದೆಲ್ಲ ಸಾಮಾನ್ಯ ಸಭೆ ಗಮನಕ್ಕೆ ತಂದಿದ್ದೀವಿ. ಅದಕ್ಕೆ ನಾನು ಹೇಳೋದೇನಂತಂದರೆ ಅವರು ಏನು ಆರೋಪ ಮಾಡಿದರೆ ಅದರಲ್ಲಿ ಯಾವುದರಲ್ಲೂ ಹುರುಳಿಲ್ಲ, ಸತ್ಯಕ್ಕೆ ದೂರವಾಗಿದೆ. ನನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಬೇಕೆಂಬುದು ಒಂದೇ ಒಂದು ಉದ್ದೇಶದಿಂದ ಅವರು ಈ ರೀತಿ ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಸಾಮಾಜಿಕ ವಲಯದಲ್ಲಿ ನನ್ನ ಹೆಸರು ಕೆಡಿಸಬೇಕು ಅನ್ನುವಂಥದ್ದು ಅಂತ ಒಂದು ವ್ಯವಸ್ಥಿತ ಹುನ್ನಾರ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಹೆಸರು ಕೆಡಿಸೋದಕ್ಕೂ ಅವರು ಏನು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಹಣಕಾಸಿನ ಏನು ಅವ್ರದ್ದು ಹಿತಾಸಕ್ತಿ ಇತ್ತು ಅದು ಕೂಡ ಕಾರಣ ಇದೆ. ಯಾಕಂದರೆ ನಾವು ಇದಕ್ಕೆ ಬಗ್ಗೆನೂ ಕ್ಲಾರಿಫಿಕೇಷನ್ ಕೊಡಬೇಕಾದ್ರೆ ಇಲ್ಲಿ ಸುಮಾರು ನಮ್ಮ ಬೀದರ್ದ ನಗರಕ್ಕೆ ಹತ್ತಿರ ಒಂದು 6 ಕಿಲೋಮೀಟರ್ ಹತ್ತಿರ ಉಳಿಸ್ಕೊಂಡಂಥ ಗ್ರಾಮ ಪಂಚಾಯತಿ. ಇಲ್ಲಿ ಭಾಳಷ್ಟು ನಿವೇಶನಗಳು ಕ್ರಯ ವಿಕ್ರಯ ಆಗ್ತಾ ಇರ್ತವೆ, ಲೇಔಟ್ಗಳು ಅಭಿವೃದ್ಧಿ ಪಡ್ತಾ ಇರ್ತವೆ. ಈ ಹಿಂದೆ ಏನಿತ್ತು ಅಂತಂದರೆ ನಮ್ಮದು ಖಾತೆಗಳು ನಿರ್ಮಾಣ ಮಾಡೋದಾಗಲಿ ಮತ್ತು ಮ್ಯೂಟೇಷನ್ ನಿರ್ಮಾಣ ಮಾಡೋದಾಗಲಿ, ಆ ಖಾತೆ ಮತ್ತು ಮ್ಯೂಟೇಷನ್ಗಳಿಗೆ ಸಾರ್ವಜನಿಕರಿಂದ ಪಿ ಡಿ ಒ ಮತ್ತು ಸಾರ್ವಜನಿಕರ ಮಧ್ಯೆ ಸಂಪರ್ಕ ಸೇತುವೆ ಆಗಲ್ದೇ ಅವರೊಂದು ಆ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡಿ ಸಾರ್ವಜನಿಕರಿಂದ ಒಂದು ಖಾತೆಗೆ 10, 15 ಸಾವಿರ, 20 ಸಾವಿರ ಈ ರೀತಿ ತೆಗೆದುಕೊಂಡು ಪಂಚಾಯತಿಯಲ್ಲಿ ಬಂದು ಅವ್ರ ಖಾತಾ ಮಾಡಿಸ್ಕೊಟ್ಟು ಸಾಲು ಮಧ್ಯವರ್ತಿಗಳಾಗಿ ದಲ್ಲಾಳಿಗಳಾಗಿ ಕೆಲಸ ಮಾಡ್ತಾಯಿದ್ದರು. ಆ ದಲ್ಲಾಳಿತನಕ್ಕೆ ನಾನು ಬಂದ ನಂತರ ಅದಕ್ಕೆ ಕಡಿವಾಣ ಹಾಕಿದ್ದೀನಿ. ಪೇಪರ್ದಲ್ಲಿ ನಾನು ಪ್ರಕಟಣೆ ಕೂಡ ಹೊರಡಿಸಿದ್ದೀನಿ. ಮತ್ತು ನಮ್ಮದು ಸಾರ್ವಜನಿಕರು ಬಂದಾಗ ಅವರಿಗೆ ವೈಯಕ್ತಿಕವಾಗಿ ಕೂಡ ನಿಮ್ಮದೇನೇ ಕೆಲಸ ಇದ್ದರೂ ಪಂಚಾಯತಿಗೆ ಬಂದು ಸರ್ಕಾರದ ಹಣ ಎಷ್ಟಿದೆ ಅಷ್ಟು ನೀವು ಫೀಸ್ ಕಟ್ಕೊಟ್ಟು ನೀವು ಆರಾಮ್ಸರಿ ಖಾತಾ ತೆಕ್ಕೊಳ್ಬೋದು ಅಂತಂದು ನಾನು ಓಪನ್ ಆಗಿ ಎಲ್ಲರಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಿದ್ದೀನಿ. ಈ ಎಲ್ಲ ಒಂದು ಹಿನ್ನೆಲೆಗಳು, ಒಂದು ಖಾತಾಗಳಿಂದ ಅವರಿಗೆ ಆದಾಯ ಬರ್ತಿತ್ತು, ಅದು ಕಡಿಮೆ ಆಯಿತು. ಇನ್ನೊಂದು 15 ಹಣಕಾಸಿನಲ್ಲಿ ಏನವ್ರ ಹಣಕಾಸಿನ ಹಿತಾಸಕ್ತಿ ಇತ್ತು, ಆ ಒಂದು ಹಣಕಾಸಿನ ಹಿತಾಸಕ್ತಿ ಕಡಿವಾಣ ಹಾಕಿದ ಸಲುವಾಗಿ ಅವ್ರು ದುಡ್ಡು ಹೊಡೆಯೋದು ಬಿಟ್ಟು ಹೋಯಿತು. ಮತ್ತು ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೂಡ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ. ಅವೆಲ್ಲ ದಾಖಲೆಗಳು ಇದ್ದಾವೆ. ಯಾವ ರೀತಿ ಅಂತ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲೇ ಕಾಮಗಾರಿಗಳು ಇಟ್ಕೋಬೇಕು, ಮಾಡಿದ್ದೇ ಕಾಮಗಾರಿಗಳು ಪುನರಾವರ್ತನೆ ಮಾಡಬೇಕು. ಲೇಬರ್ದು ಅವ್ರಿಗೆ ಬೇಕಾಗಿನವ್ರಿಗೆ ಲೇಬರ್ ಹಚ್ಚಿ ಬೇರೆ ಬೇರೆ ರೀತಿಯಿಂದ JCB ಮೂಲಕ ಆಗಲಿ ಬೇರೆ ಬೇರೆ ಮೂಲಕ ಆಗಿ ಕೆಲಸ ಕಾಮಗಾರಿಗಳು ನಿರ್ವಹಣೆ ಮಾಡೋದು. ನಂತರ ಬಂದಿನ ದುಡ್ಡು ಅವ್ರ ಹತ್ರ ಇದು ಕಾರ್ಮಿಕರ ಹತ್ರ ತೆಗೆದುಕೊಳ್ಳೋದು, ಈ ರೀತಿ ಭಾಳಷ್ಟು ಆಗಿದ್ದಾವೆ, ನನ್ನ ಗಮನಕ್ಕೆ ಬಂದಿದೆ. ಈಗ ನಾನು ಬಂದ ನಂತರ ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ. ನನ್ನ ಹೆಸರು ಶಿವರಾಜ್ ಬಿರದರ್ ಅಂತ ಹೇಳಿ ಮರ್ಕಲ್ ಗ್ರಾಮದ ನಿವಾಸಿಯಾಗಿದ್ದು, ಇಲ್ಲಿ ನಮ್ಮ ಮರ್ಕಲ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸುಮಾರು ವರ್ಷಗಳಿಂದ ಹಾಳು ಬಿದ್ದಿತ್ತು. ಅಂದ್ರೆ ಕಾರ್ಯರೂಪದಲ್ಲಿ ಇತ್ತು, ಆದರೂ ಕೂಡ ಯಾವ ರೀತಿ ಅದು ಪ್ರಗತಿಯಲ್ಲಿ ಇರಬೇಕು ಆ ರೀತಿ ಇದ್ದಿದ್ದಿಲ್ಲ. ಇವತ್ತು 3 ವರ್ಷದಿಂದ ನಮ್ಮ ಗ್ರಾಮಕ್ಕೆ ಪಂಚಾಯತ್ ಡೆವಲಪ್ಮೆಂಟ್ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ಜಾಬಾ ಅಣ್ಣವರು ಸರ್ ಅವರು ಭಾಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿಲ್ಲಿ ನನ್ನ ಅನಿಸಿಕೆ ಪ್ರಕಾರ ನಮ್ಮ ಗ್ರಾಮದ ಒಂದು ಗ್ರಾಮ ಪಂಚಾಯತಿ ಮೊದಲೇನು ಬಿಲ್ಡಿಂಗ್ ಇತ್ತು, ಈಗ ಯಾವ ರೀತಿ ಬಿಲ್ಡಿಂಗ್ ಅದ, ಈಗ ಯಾವ ರೀತಿ ಉನ್ನತೀಕರಣದಾಗದ, ಹರ್ ಒಂದು ನೀವು ಕಣ್ಣಾರೆ ಕಂಡಾಗ, ಮತ್ತು ನನ್ನ ಅನಿಸಿಕೆ ಪ್ರಕಾರ ಮರ್ಕಲ್ ಗ್ರಾಮದಲ್ಲಿ ನೀವು ಸಾಯಂಕಾಲ ಬಂದು ಒಂದು ಡೊಂಗೂರು ಹೊಡಿಸಿದ್ರೆ ಸುಮಾರು ಒಂದು 500 ಜನರಂತೂ ಹೆಚ್ಚಿಗೆ ಇರ್ತಾರೆ ಅವ್ರ ಪರವಾಗಿ ಹೇಳಿಕೆ. ಆದ್ರೆ ಅವರು ನಮ್ಮ ಕಣ್ಣಿಗೆ ಕಾಣಿಸ್ಲಿಕ್ಕಂತೂ 100ಕ್ಕೆ 100 ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೂ ಅಹಿತಕರ ಘಟನೆಗಳಲ್ಲಿ ನಡೆದಿಲ್ಲ ಅಂತ ನಮ್ಗೆ ಅನಿಸ್ತದ. ಬಟ್ ಒಳಗಿಂದ ಏನದ, ಇನ್ನು ಅವ್ರಿಗೆ ಖುನ ಮೆಂಬರ್ ಖುನ ಅವ್ರಿಗೆ ಖುನ
ಆದ್ರೆ ನಮ್ಮ ಪಂಚಾಯತ್ ನಮ್ಮ ಗ್ರಾಮದವ್ರಿಗಂತೂ ಇಂಥ ಪಿ ಡಿ ಒ ಹಿಂದೂ ಬಂದಿಲ್ಲ, ಮುಂದೂ ಬರ್ತಾರೋ ಇಲ್ಲೋ ಗೊತ್ತಿಲ್ಲ. ಬಟ್ ಯಾರಾದ್ರೂ ಬಂದ್ರೆ ನಮ್ಮ ಪಂಚಾಯತ್ ಇರೇ ಇರ್ತದ, ನಡೆಸ್ಬೇಕಾಯ್ತದ ಅಧಿಕಾರಿ ಬಂದ್ಮೇಲೆ. ಆದ್ರೆ ಇವ್ರಗತ್ಲೆ ವ್ಯಕ್ತಿತ್ವ ಉಳ್ಳಂತ ಒಂದು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಕ್ಕಂಥ, ಜುಮ್ಮೆದಾರಿ ತಗೊಂಡು ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಇವತ್ತಿನವರೆಗೆ ಯಾರೂ ಬಂದಿಲ್ಲ. ಇವ್ರ ಮೈ ಮೇಲೆ ಹಾಕೊಂಡು ಪ್ರತಿಯೊಂದು ನಮ್ಮ ಪಂಚಾಯತ್ದಲ್ಲಿ ಸುಮಾರು ವರ್ಷಗಳಿಂದ ಬಿಲ್ ಕಲೆಕ್ಟರ್ ಆಗಲಿ, ಇನ್ನಿತರ ಕಾರ್ಕೂನರಾಗಲಿ, ನೀರು ಬಿಡೋರಿಗಾಗಲಿ ಸ್ಯಾಲ್ರಿ ಸುಮಾರು 8-6 ವರ್ಷದಿಂದ ಸಿಕ್ಕಿದಿಲ್ಲ ಸ್ಯಾಲ್ರಿ. ಆದ್ರೆ ಇವ್ರು ಬಂದ್ಮೇಲೆ ಎಟ್ ಎ ಟೈಮ್ ಅಷ್ಟು ಮಂದಿಗೆ ಸ್ಯಾಲ್ರಿ ಮಾಡಿರೋದು ನನ್ನ ಕೈ ಮೇಲೆ ಬಿದ್ದಿರ್ತದ ಸರ್. ನಾನಂತೂ ಇಲ್ಲಿ ಬಂದು ನೋಡಿಲ್ಲ, ಅದು ಯಾರು ತಗೊಂಡಾರ ಅವ್ರು ಹೇಳ್ತಕ್ಕಂಥ ಮಾತು ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಯಾವುದಕ್ಕೆ ಒಂದು ಸ್ಕೂಲ್ ಇರಲಿ, ರೋಡ್ ಇರಲಿ, ಲೈಟಿಂದ ಇರಲಿ, ನೀರಿಂದ ಇರಲಿ, ಯಾವುದೂ ಗುಡಿಗೂಡ ಇರಲಿ, ಮಸ್ಜಿದ್ ಇರಲಿ, ಯಾವುದಕ್ಕೂ ಅವರು ನನಗನ್ಸದ ಒಳ್ಳೆ ರೀತಿಲಿಂದ ಸಹಕಾರ ನೀಡ್ತಾ ಬಂದಾರ. ಯಾರಿಗೂ ಅವ್ರು ವಜ್ಜೆಗಿಲ್ಲ. ನಮ್ಮೂರ ಜನರಿಗೆ ಯಾರಿಗೂ ವಜ್ಜೆಗಿಲ್ಲ. ಊರಂದಲ್ಲಿ ಒಬ್ಬೊಬ್ರು ಯಾರ ಇದ್ದಿರ್ಬೇಕು, ಇಲ್ಲ ಅಂತ ಹೇಳಲು. ಅದ್ರ ಸರ್ವ ಸದಸ್ಯತ್ವ ಅಂತ ತಿಳ್ಕೊಂಡು ನಾ ಹೇಳ್ತೀನಿ. ಮರ್ಕಲ್ದು ಪ್ರತಿಯೊಬ್ಬ ಮನುಷ್ಯ, ನಾಗರಿಕ, ಹೆಣ್ಣು ಗಂಡು ಹಿಡ್ಕೊಂಡು ಇವತ್ತು ಈಗ ಊರಲ್ಲಿ ಏನದಂತಂದ್ರೆ ಇದು ಕಚರಾ ತೆಗೆದು ಎರಡು ಇದು ಮಾಡ್ಕೊಂಡು ಊರಾಗಿಂದ ಎಲ್ಲ ಕಚರಾ ತೆಗಿಸ್ತಾರೆ. ಡೈಲಿ ಬರ್ತಾರೆ. ಆಮೇಲೆ ಅದಕ್ಕೆ ತುಂಬೋರಿಗೆ 2-3 ಹೆಣ್ಮಕ್ಳಿಗೆ ತಗೊಂಡಾರ. ಎಲ್ಲ ಅಂದ್ರೆ ಸದಸ್ಯರನ್ನ ತಗೊಂಡು ಎಲ್ಲ ಅವ್ರ ಮಂಡಳಿಗೆ ತಗೊಂಡೆ ಗ್ರಾಮ ಪಂಚಾಯತ್ ತಗೊಂಡು ಕಾರ್ಯ ನಡೆದು